ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ದರ್ಶನ್ ದೊಡ್ಡ ನಟ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ದರ್ಶನ್ಗೆ ಈ ಹಿಂದೆ ಒಂದು ದೊಡ್ಡ ಸಾರ್ವಜನಿಕ ಸಮಾರಂಭದಲ್ಲಿ ಚಪ್ಪಲಿ ಎಸೆದಿದ್ರು, ನಿಮ್ಗೆ ಗೊತ್ತಿರ್ಬೋದು. ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದರು ಒಂದು ಮಾತನ್ನು, ನಮಗೆ ಹಾರನೂ ಹಾಕ್ತಾರೆ, ಚಪ್ಪಲಿ ಎಸೀತಾರೆ, ಹಾರ ಹಾಕ್ಕೊಳ್ಳುವಾಗ ಎಷ್ಟು ಖುಷಿ ಪಡ್ತವೋ ಇದನ್ನು ಖುಷಿಯಲ್ಲೇ ತಗೋತೀವಿ ಅಂತ. ಆದರೆ ಅದಾದ ನಂತರ ಒಂದು ಮಾತನ್ನು ಅವ್ರು ಹೇಳಿದರು, ಇದು ಹೇಗೆ ಅಂತೇಳಿ ನಾನು ಪತ್ತೆ ಹಚ್ತೇನೆ, ಅಂದರೆ ನನ್ನದೇ ಒಂದು ನೆಟ್ವರ್ಕ್ ಇದೆ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಇದೊಂದು ಸಾಮ್ರಾಜ್ಯ ಕಟ್ಟೋದಕ್ಕೆ ನಾನು 25 ವರ್ಷ ತಗೊಂಡಿದ್ದೀನಿ. ಏನಕ್ಕೆ ಸಾಮ್ರಾಜ್ಯ ಕಟ್ಟಿದ್ರು? ನೆಟ್ವರ್ಕ್ ಅಂದ್ರೇನು? ಎಸ್, ಹೇಗೆ ರೇಣುಕಾ ಸ್ವಾಮಿಯನ್ನು ಪತ್ತೆ ಹಚ್ಚೋದಕ್ಕೆ ನೆಟ್ವರ್ಕ್ ಬಳಸ್ಕೊಂಡ್ರೋ ಅದೇ ಥರ ಆತನನ್ನು ಕರ್ಕೊಂಬರೋದಕ್ಕೆ, ಹೊಡೆಯೋದಕ್ಕೆ, ಗುಂಪುಗೂಡಿಸೋದಕ್ಕೆ ಎಲ್ಲವೂ ಆಗಿತ್ತು. ಒಂದು ಭ್ರಮೆಯಲ್ಲಿದ್ರ, ನಾನು ದೊಡ್ಡ ನಟ, ನನಗೆ ಲಕ್ಷಾಂತರ ಅಭಿಮಾನಿಗಳ ಬಳಗವಿದೆ, ನನಗೆ ದೊಡ್ಡ ದೊಡ್ಡ ಜನರ ಇನ್ಫ್ಲುಯೆನ್ಸ್ ಇದೆ, ಪೊಲೀಸರಿಗೆ ಗೊತ್ತಿದೆ, ರಾಜಕಾರಣಿಗಳಿಗೆ ಗೊತ್ತಿದೆ, ನಾನು ಏನು ಮಾಡಿದರೂ ದಕ್ಕಿಸ್ಕೊಳ್ತೇನೆ, ನನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅಂದ್ಕೊಂಡ್ರ. ಇಂಥ ಅಹಂಭಾವದಿಂದಲೇ ರೇಣುಕಾ ಸ್ವಾಮಿಯನ್ನು ದರ್ಶನ್ ಕೊಂದಿದ್ದಾರಂತೆ. ಕೊಲೆ ಮಾಡುವಾಗ ದರ್ಶನ್ ಏನೆಲ್ಲ ಹೇಳಿದರು ಅವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬರೆಯಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನ ಇಲ್ಲಿದೆ. ಅವನು ರೊಮ್ಯಾಂಟಿಕ್, ಇವನು ಫುಲ್ ಕ್ರ್ಯಾಕ್. ರೇಣುಕಾ ಸ್ವಾಮಿ ರೇಟ್ ಎಷ್ಟು ಅಂತ ಕೇಳಿದ್ದ. ರೇಟ್ ಹೇಳಿ ಹೇಳಿ ಬಡಿದು ಕೊಂದ ದರ್ಶನ್. ರೇಣುಕಾ ಸ್ವಾಮಿನ ಎಲ್ಲರೂ ಪಾಪ ಅಂದ್ಕೊಂಡಿದ್ದರು, ಆದ್ರೆ ಆತ ಮಹಾನ್ ರಸಿಕ ಅನ್ನೋದು ಗೊತ್ತಾಗಿದೆ. ದರ್ಶನ್ ಅಣ್ಣ ವಿಜಯಲಕ್ಷ್ಮಿ ಅತ್ತಿಗೆಯನ್ನ ಅವ್ರ ಪಾಡಿಗೆ ಬಿಟ್ಟುಬಿಡು ಅಂತ ಹೇಳ್ತಾನೆ. ಪವಿತ್ರ ಗೌಡಾಳನ್ನ ಪಟಾಯಿಸೋಕೆ ನೋಡಿದ್ದ. ಆ ಕಡೆ ಪವಿತ್ರ ಕೂಡ ನುಲಿತಾನೆ ಇದ್ಲು. ಅದೇ ವಿಚಾರಕ್ಕೆ ಇಷ್ಟೆಲ್ಲ ರಾದ್ಧಾಂತ ನಡೆದಿದೆ. ಸಂದೇಶ ಓದುತ್ತಾ ಕಾಮಿಷ್ಟ ಅಂತ ಹೇಳ್ತಿದ್ದ. ಅಶ್ಲೀಲ ಮೆಸೇಜ್ ಓದ್ತಾ ಚಚ್ಚಿದ ದರ್ಶನ್. ರೇಣುಕಾ ಸ್ವಾಮಿ ಕೇವಲ ಪವಿತ್ರ ಗೌಡ ಹಿಂದೆ ಬಿದ್ದಿರಲಿಲ್ಲ, ಬದಲಿಗೆ ಸಾಕಷ್ಟು ಮಹಿಳೆಯರು, ನಟಿಯರಿಗೆ ಮೆಸೇಜ್ ಮಾಡಿದ್ದ. ಆ ಎಲ್ಲ ಸಂದೇಶಗಳನ್ನ ಓದ್ತಾನೆ ಕಾಮಿಷ್ಟ ಅಂತ ಹೇಳ್ತಾ ದರ್ಶನ್ ಹಲ್ಲೆ ಮಾಡಿದ್ರಂತೆ. ದಾಸನ ಕ್ರೌರ್ಯದ ಕಥೆ. ಚಾರ್ಜ್ ಶೀಟ್ನಲ್ಲಿ ಪೂರಕ ಮಾಹಿತಿ, ತನಿಖೆಯ ವೇಳೆ ಸಂಗ್ರಹಿಸಿದ ಸಿಡಿಆರ್ ಡೇಟಾ, ವಶಕ್ಕೆ ಪಡೆದ ವಸ್ತುಗಳು, ಮಹಜರು ದಾಖಲೆ ಇದೆ. ಪಂಚನಾಮೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಸಾಕ್ಷಿಗಳ ಸಿಆರ್ಪಿಸಿ 161 ಮತ್ತು 164 ಹೇಳಿಕೆಗಳು, ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ದಾಖಲೆ, ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್, ಮರಣೋತ್ತರ ಪರೀಕ್ಷೆ, ವೈದ್ಯರ ಅಭಿಪ್ರಾಯ, ತಜ್ಞರ ವರದಿ, ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿಗಳನ್ನು ಚಾರ್ಜ್ ಶೀಟ್ ಒಳಗೊಂಡಿದೆ. ಖಾಕಿ ಮುಂದೆ ಕಣ್ಣೀರು ಸುರಿಸಿದ ಸುಂದರಿ. ರೇಣುಕಾ ಸ್ವಾಮಿ ಕೊಲೆ ಬಳಿಕ ಅರೆಸ್ಟ್ ಆಗಿದ್ದ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಪೊಲೀಸರ ಮುಂದೆ ಕಣ್ಣೀರು ಸುರಿಸಿದ್ಲು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಅಳುತ್ತಾ ನಿಂತಿದ್ದ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆದ ನಂತರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಆದರೆ ಜಾಮೀನು ಸಿಗುತ್ತಾ ಅಷ್ಟು ಸುಲಭದಲ್ಲಿ? ಸಿಗೋದು ಡೌಟ್ ಇದೆ. ಯಾಕೆಂತಂದರೆ ಜಾಮೀನು ಸಿಗೋದೇ ಇಲ್ಲ ಅಂತಲ್ಲ, ಕೊಲೆ ಕೇಸ್ನಲ್ಲಿ ಸಿಗತ್ತೆ. ಆದರೆ ಆ ಕೊಲೆ ಅನ್ನೋದನ್ನು ಕಾನೂನು ಯಾವ ರೀತಿ ನೋಡುತ್ತೆ ಅಂತಂದರೆ, ಅದು ಒಬ್ಬ ವ್ಯಕ್ತಿಯ ಮೇಲೆ ಆದಂತಹ ಅಪರಾಧ ಅಲ್ಲ, ಇಡೀ ಸಮಾಜದ ಮೇಲೆ ಆದಂಥ ಅಪರಾಧ ಅಂತ ನೋಡುತ್ತೆ. ಆಮೇಲೆ ಗ್ಯಾಂಗ್ ಸೇರಿ ಕೊಲೆ ಮಾಡಿದಾಗ ಅದರ ಪ್ರಮುಖ ವ್ಯಕ್ತಿ ಯಾವ ರೀತಿ ಆ ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾನೆ, ಕೊಲೆಯಲ್ಲಿ ಆತನ ಪಾತ್ರ ಏನು ಅಂತ ಸಾಬೀತಾಗಿದೆಯಾ? ಆಲ್ರೆಡಿ ಸಾಬೀತಾಗಿದೆ. ಆಮೇಲೆ ಎಲ್ಲವೂ ಕೂಡ ಕೊಲೆ ಮಾತ್ರವಲ್ಲ, ಹಲ್ಲೆ, ಕೊಲೆ ಆಗಿದೆ, ಕಿಡ್ನ್ಯಾಪ್, ಸಾಕ್ಷ್ಯನಾಶ ಮತ್ತು ಯಾವ ರೀತಿ ಥಳಿಸಿದ್ದಾರೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಹಿಂದೆ ಒಂದು ಪ್ರಕರಣದಲ್ಲಿ ಕೆಳಹಂತದ ನ್ಯಾಯಾಲಯ ಮತ್ತು ಹೈಕೋರ್ಟ್ ಕೊಲೆ ಕೇಸ್ನಲ್ಲಿ ಒಂದರಲ್ಲಿ ಜಾಮೀನು ಕೊಟ್ಟಿತ್ತು.
ಜಾಮೀನು ಕೊಟ್ಟ ನಂತರ ಹೈಕೋರ್ಟ್ ಆ ಜಾಮೀನಿಗೆ ತಡೆ ಕೊಟ್ಟು ಅವರನ್ನು ವಾಪಸ್ ಅರೆಸ್ಟ್ ಮಾಡಲಿಕ್ಕೆ ಹೇಳಿತ್ತು. ಆಗ ಕೆಲವು ಪ್ರಮುಖ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ಸುಪ್ರೀಂ ಕೋರ್ಟ್ ಕೊಡುವಂಥ ಆದೇಶಗಳಿದೆಯಲ್ಲ, ಅದು ಕೇವಲ ಆದೇಶ ಆಗಿರೋದಿಲ್ಲ, ಅದು ಸ್ವತಃ ಕಾನೂನೇ ಆಗಿರುತ್ತೆ. ಯಾಕಂದರೆ ಸಣ್ಣ ಹಂತದ ಕೆಳ ಹಂತದ ಕೋರ್ಟ್ಗಳೆಲ್ಲ ಆ ಆದೇಶವನ್ನು ಉಲ್ಲೇಖಿಸಿಕೊಂಡು ಮುಂದಿನ ಆದೇಶವನ್ನು ಕೊಡ್ತಾರೆ. ಹಾಗಿರುವಾಗ ಕೋರ್ಟ್ಗೆ ಎಂಥ ಪವರ್ ಇದೆ ಅಂತಂದರೆ, ಒಂದು ವೇಳೆ ಜಾಮೀನು ಕೊಟ್ಟರೆ ಜಾಮೀನನ್ನು ಕ್ಯಾನ್ಸಲ್ ಮಾಡುವಂಥ ಪವರ್ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತ ನೇರವಾಗಿ ಭಾಗಿಯಾಗಿರಬಾರ್ದು. ಏನು ನೇರವಾದ ಭಾಗಿ? ಫಾರ್ ಎಕ್ಸಾಂಪಲ್, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಒಂದು ಫ್ಯಾಮಿಲಿ ಒಳಗಡೆ ಗಲಾಟೆ ಆಯಿತು, ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು, ಒಂದು ಏಟು ಹೊಡೆದಾಗ ಒಬ್ಬ ಸತ್ತೋಗ್ಬಿಟ್ಟ. ಅದು ಅಚಾನಕ್ ಆದಂತಹ ಒಂದು ಕೊಲೆ ಆಗಿರುತ್ತೆ. ಅದನ್ನು ಕೋರ್ಟ್ ಮಾನ್ಯ ಮಾಡುತ್ತೆ. ಇದು ಉದ್ದೇಶಪೂರ್ವಕವಲ್ಲ. ಬಟ್ ಇಲ್ಲಿ ಇದು ಉದ್ದೇಶಪೂರ್ವಕ, ಎಲ್ಲ ಉದ್ದೇಶಪೂರ್ವಕ, ಹೊಡಿಲೇಬೇಕು. ಆಮೇಲೆ ಅದಕ್ಕೊಂದು ಸ್ಕೆಚ್ ಹಾಕಲಾಗಿದೆ, ಪ್ಲ್ಯಾನ್ ಮಾಡಲಾಗಿದೆ. ಹಾಗಾಗಿ ಆರೋಪ ಪಟ್ಟಿ ಸಲ್ಲಿಕೆಯಾದ ನಂತರ ಕೂಡ ಜಾಮೀನು ಅರ್ಜಿಗೆ ಇವರಿಗೆ ಬೇಲ್ ಸಿಗೋದು ಇನ್ನೂ ಕೂಡ ಡೌಟ್ ಇದೆ. ಒಂದು ಮಾಹಿತಿ ಪ್ರಕಾರ ಇನ್ನು 6-7 ತಿಂಗಳುಗಳ ಕಾಲ ಬೇಲಂತೂ ಸಿಗೋದಿಲ್ಲ, ಜಾಮೀನಂತೂ ಸಿಗೋದಿಲ್ಲ. ಬನ್ನಿ ಈಗ ಸ್ಟೋರಿಗೆ ಬರ್ತೀನಿ. ಪಬ್ನಲ್ಲಿ ಕುಡಿತಾ ಕೂತಿರ್ತಾರೆ ನಟ ದರ್ಶನ್. ಯಾಕೆ ಅಂತಂದರೆ, ಆಲ್ರೆಡಿ ಪವಿತ್ರ ಗೌಡ ಮಾತಾಡದೆ ತುಂಬ ದಿನ ಆಯಿತು, 20-21 ದಿನ ಆಗಿತ್ತು. ನನಗಿಷ್ಟೆಲ್ಲ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾನೆ, ನೀನು ಏನು ಮಾಡಲಿಲ್ಲ ಅಂಥೇಳಿ. ಅಷ್ಟಾಗುವಾಗ ಆತ ಯಾರು? ಫೋಟೋ ಕಳಿಸು ಅಂತಾಯಿತು, ಫೋಟೋ ಬಂತು. ಫೋಟೋ ಬಂದ ನಂತರ ರಾಘುಗೆ ಕಿಡ್ನ್ಯಾಪ್ ಮಾಡು ಅಂತ ಹೇಳಿ ಆಯಿತು, ಕಿಡ್ನ್ಯಾಪ್ ಆಯಿತು. ಕಿಡ್ನ್ಯಾಪ್ ಆದ ನಂತರ ಪಬ್ನಲ್ಲಿ ಕುಡಿತಾ ಕುಳಿತಿದ್ದ ನಟ ದರ್ಶನ್, ಪಾರ್ಟಿಯಲ್ಲಿದ್ದ ದರ್ಶನ್ಗೆ ಆತನ ಆಪ್ತ ಅಂದರೆ ಪವಿತ್ರ ಗೌಡ ಮನೆ ಕೆಲಸದವ ಪವನ್ ಒಂದು ಕಾಲ್ ಮಾಡ್ತಾನೆ. ಏನು ಕಾಲ್ ಮಾಡ್ತಾನೆ? ಅಣ್ಣ, ಆತ ಬಂದಿದ್ದಾನೆ, ಈಗಾಗಲೇ ಒಂದು ಸುತ್ತು ರುಬ್ಬಿದ್ದೀವಿ ಅಂತ ಹೇಳಿಬಿಟ್ಟಂತೆ. ಯಾರಿಗೆ? ದರ್ಶನ್. ನಾನು, ರಾಘು, ನಂದೀಶ್, ಧನ್ರಾಜ್ ಸಖತ್ತಾಗಿ ಹೊಡೆದಿದ್ದೀವಣ್ಣ. ಈ ಮಾತು ಕೇಳಿ ಬಿಯರ್ ಕುಡಿದಷ್ಟೇ ಖುಷಿ ಆಯ್ತಂತೆ ನಟ ದರ್ಶನ್. ಆಹಾ, ಬಂದರು, ಒಂದು 4 ಇಕ್ಕಿದ್ರು. ನಂತರ ಪ್ರಿಯತಮೆ ಪವಿತ್ರಾಗೆ ಕರೆ ಮಾಡ್ತಾರೆ ದರ್ಶನ್. ಏನು ಹೇಳ್ತಾರೆ? ಚಿನ್ನ ಮೆಸೇಜ್ ಮಾಡ್ತಾ ಇದ್ನಲ್ಲ, ಎತ್ತಾಕೊಂಬಂದಿದ್ದೀವಿ, ಬಾ ಇಲ್ಲಿಗೆ. ನಾನು ಬಂದು ಪಟ್ಟಣಗೆರೆ ಶೆಡ್ಗೆ ನಿನ್ನನ್ನು ಕರೆದೊಯ್ತೇನೆ ಅಂಥೇಳಿ ಪವಿತ್ರ ಗೌಡ ಹೇಳ್ತಾರೆ. ನಂತರ ಪವಿತ್ರ ಗೌಡ ಮನೆಗೆ ಹೋಗ್ತಾರೆ ಪಬ್ಬಿನಿಂದ. ಪವಿತ್ರ ಗೌಡನ ತಮ್ಮ ಗಾಡಿಯಲ್ಲಿ ಕೂರಿಸ್ಕೋತಾರೆ. ನಂತರ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಶೆಡ್ಗೆ ಬಾ,